ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಮೇಕಪ್ಪಲ್ಲಿ ಏನೇ ಡೌಟ್ ಇದ್ರೂ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಇವತ್ತು ನಾನು ಎಷ್ಟೆಲ್ಲ ವರ್ಕ್ ಮಾಡಿದ್ದೀನಿ ಗೊತ್ತಾ? ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬನ್ನಿ, ಫುಲ್ ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ಆನ್ ಆಗಿದೆಯಾ? ಆನ್ ಆಗಿದೆ ನೋಡು ಪ್ರಿಯ. ಆನ್ ಆಗಿದೆಯಾ? ಬೇಡ. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಕಣವ್ವ. ಸೂಪರ್ ಮಾ. ನಾನು ಹೆಂಗೋ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನಿಜ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಸ್ಯಾಟಿಸ್ಫೈ ಆಯಿತು. ಥ್ಯಾಂಕ್ ಯು. ವೆಲ್ಕಮ್. ಗೈಸ್ ನೋಡಿದ್ರಲ್ಲ, ಭರತನಾಟ್ಯಂ ಮೇಕಪ್ ಲುಕ್ ಯಾವ ರೀತಿ ಬಂದಿತ್ತು ಅಂತೇಳಿ. ಅವ್ರ ಪೇರೆಂಟ್ಸ್ ಅಂತೂ ತುಂಬ ಖುಷಿ ಪಟ್ಟರು. ನಿಜವಾಗ್ಲೂ ಇದು ನನ್ನ ಮಗಳನ್ನ ಈ ಥರ ಮೇಕಪ್ ಮಾಡ್ತೀರಾ ನೀವು ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀರಾ ವೀಣಾ ಅವರೇ. ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ ಏನೇ ಮೇಕಪ್ ನಮಗೆ ಬೇಕಿದ್ರೂ ನಾವು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಅಂದರು. ತುಂಬ ಖುಷಿ ಆಯಿತು ಆ ವಿಷಯ ಕೇಳಿ. ನೆಕ್ಸ್ಟ್ ನನಗೆ ಮಾಗಡಿ ಮೇನ್ ರೋಡು ಅತಿಥಿ ಗಾರ್ಡನಲ್ಲಿ ಇನ್ನೊಂದು ವರ್ಕ್ ಬುಕ್ ಆಗಿತ್ತು. ಇವರು ಪಾಪ 2 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ರು ಗೈಸ್. ನಿಜವಾಗ್ಲೂ ಬಂದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಬರೀ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಿಪ್ಪಿಂಗ್ ಅಷ್ಟೇ ಇದ್ದಿದ್ದು. ಅಂದ್ರೂ ಕೂಡ ಕೆಲಸನೇ ಅಲ್ವಾ. ಒಂದು ಹೇರ್ ಸ್ಟೈಲ್ ಇರಲಿ, ಒಂದು ಸ್ಯಾರಿ ಡ್ರಾಪಿಂಗ್ ಇರಲಿ, ನಮ್ಮ ಕೆಲಸ ನಾವು ಮಾಡಲೇಬೇಕು. ಅಲ್ಲಿ ನನಗೆ ಒಂದು 4 ಹೇರ್ ಸ್ಟೈಲು ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ದಿದ್ದವರು. ಬಟ್ 7-8 ಹೇರ್ ಸ್ಟೈಲ್ ಏನೋ ಆಯಿತು ಕಂಪ್ಲೀಟಾಗಿ. 7 ಅನ್ಕೊತೀನಿ. 7 ಹೇರ್ ಸ್ಟೈಲು, ಆಮೇಲೆ 4 ಸ್ಯಾರಿ ಡ್ರಿಪ್ಪಿಂಗ್ ಮತ್ತೆ ಎಕ್ಸ್ಟ್ರಾ ಬಂತು, ಅದನ್ನು ಮಾಡಿಕೊಟ್ಟೆ. ಡೆಕೋರೇಷನ್ ಎಲ್ಲ ಈ ರೀತಿ ಮಾಡಿಸಿದ್ರು. ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಗೈಸ್. ಊಟಕ್ಕೆ, ಡೆಕೋರೇಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವರು ನನ್ನ ಫ್ರೆಂಡೇನೆ ಆ್ಯಕ್ಚುಲಿ. ನಮ್ಮ ಶಾಪಿಗೆ ಬರ್ತಾಯಿದ್ರು, ಹಂಗೆ ಫ್ರೆಂಡಾಗಿ ಪರಿಚಯ ಆದವರು. ನೀವು ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರೂ ಬುಕ್ ಮಾಡ್ಕೊಂಡಿದ್ದು. ಕಂಪ್ಲೀಟಾಗಿ ಅವ್ರು ಹೆಂಗೆ ನಂಬಿಕೆ ಇಟ್ಟಿದ್ರು ಆ ರೀತಿ ನಾನು ಮಾಡಿಕೊಟ್ಟೆ. ಫಾಸ್ಟಾಗಿ ಬೇಗ ಮುಗಿಸಿ ಹೇರ್ ಸ್ಟೈಲ್ನ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತು ನಾನು ಮನೆಗೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಬರ್ತೀನಿ ಅಂತ ಹೇಳಿದರು ಯಾರೋ ಕ್ಲೈಂಟು. ಹಾಗಾಗಿ ಅರ್ಜೆಂಟಲ್ಲೇ ಅಲ್ಲಿಂದ ಊಟ ಅರ್ಜೆಂಟಲ್ಲಿ ಮಾಡಿ ಮುಗಿಸ್ಬಿಟ್ಟು ನಾನು ಹೊರಟೆ. ನೋಡಿ, ಕಂಪ್ಲೀಟಾಗಿ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ. ನಿಮಗೂ ಯಾರಿಗೆಲ್ಲ ಈ ಥರ ಹೇರ್ ಸ್ಟೈಲು, ಮೇಕಪ್ಪು, ಸ್ಯಾರಿ ಡ್ರಿಪ್ಪಿಂಗು ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ನೀವು ಮಾಡ್ಬೋದು. ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನೇ ಫಂಕ್ಷನ್ ಇದ್ರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಸೂಪರ್ ಡೂಪರ್ ವೀಡಿಯೋಸ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.